ಒಳ ಮೀಸಲಾತಿ ಪರವಾಗಿ ಎಲ್ಲ ಮಾದಿಗ ಸಂಘಟನೆಗಳು ಒಗ್ಗೂಡಬೇಕು. ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿಯ ಬೇಡಿಕೆ. ಶಾಸಕರ ಭವನದಲ್ಲಿ ಸೆಪ್ಟೆಂಬರ್ 23, 2024 ಸೋಮವಾರದಂದು ನಡೆದ ಸಭೆಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಎಂಸಿ ಶ್ರೀನಿವಾಸರವರು ಚಾಲನೆ ನೀಡಿ ಮಾತನಾಡಿದರು. ನಾವು 3 ದಶಕಗಳ ಕಾಲ ಮೀಸಲಾತಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ. 101 ಜಾತಿಗಳು ಒಂದಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಮತ್ತು ಕಾಂತರಾಜು ಆಯೋಗ ವರದಿಗಳನ್ನು ಕೂಡಲೇ ಜಾರಿಗೊಳಿಸುವಂತೆ ಈಗಿನ ಸರ್ಕಾರಕ್ಕೆ ಮನದಟ್ಟು ಮಾಡುವ ಕೆಲಸ ನಮ್ಮೆಲ್ಲರ ಮೇಲಿದೆ. ನಮ್ಮ ಮಾದಿಗ ಸಮಾಜದ ಪ್ರಶ್ನೆ ಬಂದಾಗ ಒಳ ಮೀಸಲಾತಿ ಪಡೆಯುವ ವಿಷಯವಾಗಿ ನಮ್ಮೊಳಗೆ ಅಪಸ್ವರ ಬೇಡ ಅಂತ ಹೇಳಿದರು. ಹಿಂದಿನ ತಿಂಗಳು ಆಗಸ್ಟ್ 1ರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ತೀರ್ಪನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಸದ್ಯದ ಕಾಲದಲ್ಲಿ ಕೆಲವು ಸಮುದಾಯದವರು ಸುಪ್ರೀಂ ಕೋರ್ಟ್ ತೀರ್ಪು ಸರಿಯಿಲ್ಲ ಎನ್ನುವಂತ ಗೊಂದಲ ಸೃಷ್ಟಿ ಮಾಡ್ತಾ ಇರುವುದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದರು. ವರದಿ ಸಾಕೆ ನಾರಾಯಣ್, ಬೆಂಗಳೂರು. ಎಲ್ಲ ನಮ್ಮ ಸಮಾಜ ನಾಯಕರು ಇವತ್ತು ಪೌರಕಾರ ಮುಖಂಡರು ಎಲ್ಲ ಸಮಾಜ ನಾಯಕರೆಲ್ಲ ಸೇರಿ ಇವತ್ತು ಒಳ ಮೀಸಲಾತಿ ಬಗ್ಗೆ ನಾವು ಇವತ್ತು ಇಷ್ಟೊಂದು ಚರ್ಚೆ ಮಾಡಿದ್ದೀವಿ. ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ನಮ್ಮ ಸಮಾಜಕ್ಕೆ ಮೋಸ ಮಾಡ್ಕೊಂಡು ಬರ್ತಾ ಇದೆ. ಈಗ ಅದನ್ನು ಮೋಸ ಮಾಡಿದ್ದಕ್ಕೆ ಜಗಜೀವರಾಮ್ ಮೋಸ ಮಾಡಿದ್ದಕ್ಕೆ ಇವತ್ತು ಇಲ್ಲಿ ಗಂಟೆ ಸುಮಾರು 40 ವರ್ಷಗಳ ಕಾಲ ನೀವೆಲ್ಲ ತಾಪತ್ರಯ ಪಟ್ಟಿದ್ದೀರ. ಅದೇ ರೀತಿ ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದ ಮತ್ತು ಸಿದ್ದರಾಮಯ್ಯ 18ರಲ್ಲಿ ಏನಾಯಿತು ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ತೆಲಂಗಾಣದಲ್ಲಿ ಯಾರೋ ನಮ್ಮ ರೇವಂತ್ ರೆಡ್ಡಿ ಅವರು ಏನು ತೀರ್ಮಾನ ತೊಗೊಂಡಿದ್ದಾರೋ ಅದೇ ಹೈಕಮಾಂಡ್ ಯಾರೋ ಖರ್ಗೆ ಅವರ AICC ಅಧ್ಯಕ್ಷರು ಅದನ್ನು ಇಲ್ಲಾಗಿ ತೊಗೊತಾರೆ. ಸಿದ್ದರಾಮಯ್ಯರು ಬರೀ ನಮಗೆ ಮಾದಿಗರೆಲ್ಲ ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಅದೇ ಜಗಜೀವರಾಮ್ ಭವನ ಇನಾಗ್ರೇಷನ್ ದಿವಸ ಹೇಳಿದ್ರು, ನಾನು ಬದ್ಧವಾಗಿದ್ದೀನಿ, ನಾನು ಸಿದ್ಧವಾಗಿದ್ದೀನಿ, ನಾನು ಮಾಡ್ತೀನಪ್ಪ. ಅದು ಬಂದ ತಕ್ಷಣ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ, ಅದು ಬಂದ ತಕ್ಷಣ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಗಂಟೆ ಪ್ರಸ್ತಾವನೆ ಇಲ್ಲ. ಯಾಕೆ ನೀವು ಅದನ್ನು ಜಾರಿಗೆ ಮಾಡ್ತೀರಾ, ಕುರ್ಚಿ ಖಾಲಿ ಮಾಡ್ತೀರಾ ಅನ್ನೋ ಹೋರಾಟವನ್ನು ನಿಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದ್ದು ಮಾಡಿದ್ರೆ ನಾವು ತಮಟೆ ತಗೊಂಡು ಕಾಂಗ್ರೆಸ್ ಕಚೇರಿ ಮುಂದೆ ಬಂದು ಈಗಾಗಲೇ ಒಂದು ಸಲ ತೋರಿಸಿದ್ದೀವಿ. ಅದನ್ನು ಮತ್ತೆ ನಾವು ರಿಪೀಟ್ ಮಾಡ್ತೀವಿ. ಅದೇನು ಚಲವಲ್ಲಿ 30 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ವೋ ನಿಮ್ಮನ್ನಲ್ಲಿ ಬಿಡೋಲ್ಲ. ಒಂದೊಂದು ವಾರಕ್ಕೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂತೀವಿ ಅಂತೇಳಿ ಈ ಮಾದಿಗೆ ಇವತ್ತು ತೀರ್ಮಾನ ತಗೊಂಡಿದ್ವಿ. ಅದು ಕೂಡಲೇ ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ನೀವು KPC ಅಧ್ಯಕ್ಷರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, AICC ಅಧ್ಯಕ್ಷರಾಗಿರ್ಬೋದು, ನೀವೆಲ್ಲ ಕೂಡಲೇ ತೀರ್ಮಾನ ತಗೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ತೀರ್ಮಾನ ತೊಗೊತೀರೋ ಅದ್ರ ಮೇಲೆ ನಾವು ಕಾದು ನೋಡ್ತಾ ಇದ್ದೀವಿ ಮಾದಿಗರು ಅಂತೇಳಿ ನನಗೆ ಮಾತಾಡಿಕೊಟ್ಟಂಗೆ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾದಿಗದಂಡವರ KB ನರಸಿಂಹ ಅಂತ ನನ್ನ ಹೆಸರು.
ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತು. 7 ಜನರ ನ್ಯಾಯಮೂರ್ತಿಗಳು ತಮಗೆಲ್ಲ ಗೊತ್ತು. ಆದ್ರೆ ಈಗಿನ ಅದು ಸಂವಿಧಾನಬದ್ಧವಾಗಿ ಆರ್ಟಿಕಲ್ 14 ಪ್ರಕಾರ ನೀಡಿರುವಂತ ತೀರ್ಪು. ಏನು ಆರ್ಟಿಕಲ್ 14 ಪ್ರಕಾರ ಇದೆ? ಸಮಾನತೆ, ಒಳ ಮೀಸಲಾತಿ ನಾವು ಬಯಸ್ತಾ ಇರೋದು ನಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ಒಳ ಮೀಸಲಾತಿ ಬಯಸ್ತಾ ಇದ್ದೀವಿ. ಇವತ್ತು ಇರುವ ಸರ್ಕಾರ ಕತ್ತಲಲ್ಲಿ ಹಗ್ಗ ತೋರಿಸ್ಬಿಟ್ಟು ಹಾವು ಅಂತ ಹೇಳ್ಬಿಟ್ಟು ನೆಪ ಇಡ್ತಾ ಇದೆ. ನಮ್ಗೆ ಎಷ್ಟು ಕಾಲ ನಮ್ಗೆ ಕತ್ತಲಲ್ಲಿ ಹಗ್ಗ ತೋರಿಸಿ ಹಾವು ಅಂತ ತೋರಿಸಿರೋ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ಮೇಲಾದ್ರೂ ನವ ಪೀಳಿಗೆಗೆ ಒಳ್ಳೇದಾಗ್ಬೇಕಂದ್ರೆ ನಾನು ಅಂತ ದುರಂಕಾರ ಬಿಟ್ಟು ನಾವು ಕುಲ ಬಾಂಧವರು. ಇನ್ನೊಂದು ಉದಾಹರಣೆ ಹೇಳ್ಬೇಕು, ನಾನು ಮುಗಿಸ್ತೀನಿ. ಒಂದು ಕಾಗೆಗೆ ಎಲ್ಲೋ ಒಂದು ಕಡೆ ಏಟಾಗುತ್ತೆ. ನಿಮ್ಗೆ ಗೊತ್ತು, ಪ್ರಕೃತಿ ಧರ್ಮತೆ ನಾವು ಆಲೋಚನೆ ಮಾಡಿದ್ರೆ ಆ ಕಾಗೆಗೆ ಒಂದು ಕಾಗೆಗೆ ಏಟೆ ಆದ್ರೆ ಸಾಕು, ಎಲ್ಲಾ ಕಾಗೆಗಳು ಬಂದ್ಬಿಟ್ಟು ಕಾಗೆಗಳು ಬಂದ್ಬಿಟ್ಟಾಗಿ ಅದಕ್ಕೆ ಸಹಾಯ ಮಾಡುತ್ತೆ. ಬೆಳೆದಿಲ್ಲ, ಮುಂದೆ ಮಾಂಸ ತುಂಡು ಆ ತರ ಬೆಳೆದಿದೆ. ಅದೇ ಬಾಡಿ ಊಟ ಹಾಕ್ತೀವಿ ಬನ್ನಿ, ಎಣ್ಣೆ ಕೊಡ್ತೀವಿ ಬನ್ನಿ, ಓಡ್ ಬಂದಂತ 4,000 ಜನ ಸೇರ್ತಾರೆ. ಇವತ್ತು ನಮ್ ಸಿಕ್ಕಿರ್ತಕ್ಕಂಥ ಅದೃಷ್ಟ, ಮೀಸಲಾತಿ ಸಿಕ್ಕಿರ್ತ ಅದೃಷ್ಟ, ಜನ ಸತ್ತೋದ್ರು. ಇವೆಲ್ಲ ಬಿಟ್ಟು ಇವತ್ತು ನಾವೆಲ್ಲ ಒಗ್ಗಟ್ಟು ಆಗಿಲ್ಲ ಅಂತಂದ್ರೆ ಎಲ್ಲಾ ಸಂಘಗಳಿಗೆ ಹೋಗೋಣ. ಏನ್ ಮಾರ್ಗೋನ ಬೇಗ ಇಷ್ಟು ಕೇಳ್ಬೇಕು ಅನ್ನ ಅವ್ನು ಪ್ರೆಸಿಡೆಂಟ್ ಆಗಿರ್ಲಿ ಸೆಕ್ರೆಟರಿ ಆಗಿರ್ಲಿ ಕಟ್ಟದ ಬಗ್ಗೆ ಹೇಳ್ಕೊಂಡ್ಬಂದು ಉಳಿಸಿ ಒಗ್ಗಟ್ಟಾಗ ಮೊದಲು ಕೂಡ್ತಿದ್ದೆ. ಹೊತ್ತು ನಾವ್ ಎಷ್ಟೇ ಮೀಟಿಂಗ್ ಮಾಡಿ ಎಷ್ಟೇ ಜನ ಕರೀಲಿ ಬರೋದು ಹೋಗೋದು ಇಷ್ಟೇ, ಬೇರೆ ಯಾರು ಬರಲ್ಲ. ಇವತ್ತು ಮಾತಾಡ್ತಾರೆ, ಇವತ್ತು ಹೇಳ್ತಾರೆ, ನಾಳೆ ಇನ್ನೊಂದು ಕಡೆ ಇರ್ತಾರೆ, ಹೋಗೋಣ ಬೇಡ ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ತಾರೆ. ಅದು ಬರಬಾರ್ದು. ನಮ್ಮಲ್ಲಿ ಯಾವಾಗ ಕ್ಯಾಲೇಜ್ ಬಂದಿದ್ಯೋ, ನಮ್ಮಲ್ಲಿ ಯಾವಾಗ ಹುಡುಗ ಹೋಗಿದ್ಯೋ ಅವ್ರಿಗೆಲ್ಲ ಗೊತ್ತು ಈ ವೀಕ್ನೆಸ್. ಅವ್ರಿಗೆ ಒಂದಿಲ್ಲ ಬಿಡ್ರಿ, ಪಕ್ಷಾತೀತ ಮರ್ತು ಬಿಡಿ. ನಮ್ಮ ಮನೆ ಪಕ್ಷ ನಮ್ಮಲ್ಲಿ ಇರ್ತದೆ, ನಿಮ್ಮ ಮನೆ ಪಕ್ಷ ನಿಮ್ಮಲ್ಲಿ ಇರ್ತದೆ. ಎಲ್ಲ ಅಂತ ಬಂದ್ರು ನಮ್ಮವ್ರನ್ನೆಲ್ಲ ಕೂಡಿಸಿ ಇನ್ನೂ ಅನೇಕ ಸಂಘಗಳು ಕರೆಸಿ ಮುಂದೆ ಡಂಗೋಡಿ ಏರಿಯಾ ವರ್ಷ ಡಂಗೂರಿಗೆ ಹೋಗಿ ಒಂದು 60 ಕೇರಿಗಳು 90 ಕೇರಿಗಳು ಕಂಪ್ಲೀಟ್ ಹೋಗತ್ತಮ್ಮ. ದಯವಿಟ್ಟು ನೀವೆಲ್ಲ ಬನ್ನಿ ಅಂತ ಏರಿಯಾ ಹೋಗಿ ಆಗಿದೆ. ನೀವೆಲ್ಲ ಮುಂದೆ ಬಂದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾವು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಹೋಗ್ತಾ ನಾವೇನು ಕಾರಣ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ತೀನಿ. ದಯವಿಟ್ಟು ಮಾಡಿ ಹಾಗೂ ಆಲ್ಸೋನ ಅಂತ ಹೇಳ್ಬಿಟ್ಟು ಬಂಧುಗಳೇ, ಮಾಜಿ ನಾಯಕರು ಎಲ್ಲರೂ ನಿಂತು ಈ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಾಯಕರು ಒಂದು ನಿಮಿಷ ಶ್ರದ್ಧಾಂಜಲಿ. ಮತ್ತು ಅಸ್ಪೃಶ್ಯ ಜಾತಿಗಳ ಹೆಂಗೆ ಐಡೆಂಟಿಫಿಕೇಶನ್ ಆಗೋದನ್ನ ಒಂದು ಮಾಹಿತಿ ನಿಮಗೆ ಗೊತ್ತಾಗ್ತದೆ. ಇದು ಒಂದು ಒಳ ಮೀಸಲಾತಿ ಆರಂಭ ಮಾಡೋದಕ್ಕೆ ಕಾರಣ ಯಾರು? ಮೀಸಲಾತಿ ಏನೋ ಬಂತು 1935ರಲ್ಲಿ. 35ರಿಂದ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂದ ನಂತರ ಬಾಬಾ ಸಾಹೇಬರು ಸಂವಿಧಾನವನ್ನ 1949 ನವೆಂಬರ್ 26 ದೇಶಕ್ಕೆ ಸಮರ್ಪಣೆ ಮಾಡಿ ಅದನ್ನ 1950 ಜನವರಿ 26 ಈ ದೇಶ ಅಂಗೀಕಾರ ಮಾಡಿದ ಮೇಲೆ ಮೀಸಲಾತಿ ಅನ್ನೋದು ಏನಂದ್ರೆ ಸಂವಿಧಾನಬದ್ಧ ಹಕ್ಕಾಯ್ತು. ಆ ನಂತರ ಏನ್ ಮಾಡ್ತಂದ್ರೆ ಮೀಸಲಾತಿ ಜಾರಿ ಆದಾಗ ಒಳ ಮೀಸಲಾತಿ ಹೆಂಗ ಆರಂಭ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಏನ್ ಗೊತ್ತಂತ ಹೇಳಿದ್ರೆ ಪಡುಕೆ ಹಿಡಿತಾರಲ್ಲ ಈ ಜನ ನೋಡ್ತಾರೆ. ಆ ನಂತರ ಬೇರೆ ಬೇರೆ ಮಾಡೋದು ಮಾತ್ರ ಚರಿತ್ರೆಯಲ್ಲಿ ಅದು ಗೌರವ ಕಾರ್ಮಿಕರಾಗಿದ್ದಾರೆ.